ಇವೆಂಟ್ಗಳಿಗೆ ಹೋದಾಗ ಸಿನಿಮಾ ಇವೆಂಟ್ಗಳಿಗೆ ಗೆಸ್ಟ್ ಆಗಿ ಕರೆದಿರ್ತಾರಲ್ಲ, ಹೋಗಿರ್ತೀವಲ್ಲ, ಅವರು ಅನೌನ್ಸ್ ಮಾಡುವಾಗ ಹೇಳ್ತಾರೆ ಹರಿಪ್ರಿಯಾ ಅವ್ರು ಬಂದಿದ್ದಾರೆ. ನಾನು ಹುಡುಕ್ತಾ ಇರ್ತೀನಿ, ಎಲ್ಲಿ ಬಂದ್ಬಿಟ್ರು ಮೇಡಮ್. ನಿಮ್ಮ ಹೆಸರಲ್ಲಿ ಯಾಕೆ ಹುಡುಗನೂ ಇದ್ದಾರೆ ಹುಡುಗಿನೂ ಇದಾರಲ್ಲ ಅಂತ. KFI ಅಲ್ಲಿ ಇದು ಫಸ್ಟ್ ಟೈಮ್ ಬಂದಿರೋದು ಪ್ಯಾರಲಲ್ ಲೈಫ್ ಮೂವಿ ಅಂತ. ಸೊ ಈ ಕಾನ್ಸೆಪ್ಟ್ ಯಾಕೆ ತಗೊಂಡ್ರೆ? ನನ್ನ ಫಸ್ಟ್ ಹೆಜ್ಜೆ ಹತ್ರ ಕರೆಕ್ಟ್ ಇರಬೇಕು ಅನ್ನೋ ಕಾರಣಕ್ಕೆ ಈ ಸಬ್ಜೆಕ್ಟ್ ಆಯ್ತು. ಬೇಡ ಗುರು, ನನ್ನ ಮುಖಕ್ಕೆ ಏನು ಸೆಟ್ ಆಗುತ್ತೋ ಅದನ್ನೇ ಮಾಡ್ತೀನಿ ನಾನು, ಅಷ್ಟೇ, ಮುಗೀತಲ್ಲ. ರಾಜ್ ಸಖತ್ತ ಇದೆ. ನಾನೇನಾದ್ರು ಹುಡುಗಿ ಆಗಿದ್ರೆ ಗ್ಯಾರಂಟಿ ಒಂದ್ಸಲ 10 ಸಲ ಐ ಲವ್ ಈಗಲೇ ಹೇಳ್ಬಿಡಿ ರಾಜ್. ಅಯ್ಯೋ ಏನು ಹೇಳಿದ್ರಿ ಸರ್ ನೀವು? ಐ ಲವ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೇಮ್ ಇಸ್ ಮಧು. ಈ ಸಿನಿಮಾ ಟೈಟಲ್ ಕೇಳಿದಾಗ ಇದು ಏನು ಫಸ್ಟು ರೋಡ್ ತೋರಿಸ್ತಾರೆ ಫಸ್ಟು ಇನ್ಷಿಯಲಲ್ಲಿ, ಆಮೇಲೆ ಇದನ್ನು ಊರ ಹೆಸರು ಅಂತೇನೋ ಹೇಳಿದ್ರು. ಸ್ವಲ್ಪ ಕನ್ಫ್ಯೂಷನ್ನು, ಎಲ್ಲನೂ ಕೇಳೋಣ. ಟೀಮ್ ನಮ್ಮ ಜೊತೆ ಇದ್ದಾರೆ. ನಿಮ್ಮ ಹೆಸರು ಇವ್ರ ಹೆಸರು ಚೇಂಜ್ ಮಾಡ್ಕೊಂಡವ್ರು ಇವರು, ಅಭಿಯಿಂದ ಭಗತ್ ಆಳ್ವಾ ಅಂತ ಮಾಡ್ಕೊಂಡಿದ್ದೀರಾ. ಮೇಡಮ್ ನಿಮ್ಮ ಹೆಸರೇ ಚೇಂಜ್ ಆಗಿಲ್ಲಲ್ಲ? ಇವ್ರ ಹೆಸರು ಹೇಳಿ ನೋಡೋಣ. ಇನ್ನೂ ಅದಕ್ಕೆ ಆ್ಯಡ್ ಮಾಡ್ಕೊಳ್ಳೋದು ಶಕ್ತಿ ಇದ್ರೆ ಹೇಳಿ ನೋಡೋಣ. ಲಿಯೋನಿಲ್ಲಾ ಶ್ವೇತಾ ಮ್ಯಾರಿಯಟ್ ಡಿಸೋಜ. ಕೇಳಿಸೇ ಇಲ್ಲ. ಲಿಯೋನಿಲ್ಲಾ ಶ್ವೇತಾ ಮ್ಯಾರಿಯಟ್ ಡಿಸೋಜ. ಶ್ವೇತಾ ನಮಗೆ ಸಾಕು, ನಮಗೆ ಸಾಕು. ಪ್ರೌಡ್ ಇದೆಯಲ್ಲ ಹೆಸರು ಮೇಲೆ, ಅದು ಯಾರು ಬ್ರೇಕ್ ಮಾಡೋಕ್ಕಾಗಲ್ಲ. ಹೆಂಗೆ? ಅದು ನಾವು ಶ್ವೇತಾ ಅಂತ ಇಟ್ಕೊಳ್ಳಿ ಸಾಕು ಅಂತಂದ್ರೆ ಒಪ್ಪಲ್ಲ ಅವರು. ಹಂಗೆ ಪೂರ್ತಿ ಹೆಸರು ಹೇಳ್ತಾರೆ. ನಮ್ಮ ಚಾನಲ್ಗೆ ಸಾಕು, ಓಕೆ ಅಲ್ಲ? ನಾವು ಒಪ್ಕೊಂಡ್ರು ನೋಡಿ. ಈಗ ಇವ್ರು ನಿಮಗೆ ಗೊತ್ತು, ಒಂಥರ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಟ್ರೇಡ್ ಮಾರ್ಕ್ ಇದ್ದಂಗೆ ಇವರು, ಗೋಪಾಲ್ ಕೃಷ್ಣ ದೇಶಪಾಂಡೆ ಅವರು. ನಮಸ್ಕಾರ ಸರ್. ನಿಮ್ಮಂಥ ಆ್ಯಕ್ಟ್ರನ್ನ ಲೈಫಲ್ಲಿ ನೋಡಿಲ್ಲ. ಯಾಕೆ ಅಂತಂದರೆ ಈಗ ಸ್ಕ್ರೀನ್ ಮೇಲೆ ನೋಡೋದಕ್ಕೂ ಎದುರುಗಡೆ ನೋಡೋದಕ್ಕೂ ಕೆಲವರು ಸಹಜವಾಗಿ ಕಾಣಿಸ್ತಾರೆ ನಮಗೆ. ಈ ಸ್ಕ್ರೀನ್ ಮೇಲೆ ಆ್ಯಕ್ಟಿಂಗ್ ಮಾಡೋದು ರಿಯಲ್ ಲೈಫಲ್ಲಿ ಬೇರೆ ಇರ್ತಾರೆ. ಬಟ್ ನಿಮ್ಮನ್ನು ನೋಡಿದಾಗ ಅನ್ಸೋದೇ ಇಲ್ಲ, ನಿಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದೀರಾ, ನಿಜ ಜೀವನದಲ್ಲಿ ನಮ್ಮ ಹತ್ರ ಹಂಗೆ ಇದ್ದೀರಾ, ಹಂಗೆ ಅನ್ಸ್ಬಿಡುತ್ತೆ ನಮಗೆ. ತುಂಬ ಹೊಗಳ್ತಾ ಇದ್ದೀನಿ, ಅದೊಂಥರ ಬೇರೆ ಥರ ಇರ್ಬೋದು ನಿಮ್ಗೆ ಅಷ್ಟೇ. ನನ್ನ ಕಾಂಪ್ಲಿಮೆಂಟ್ ಅದಷ್ಟೇ, ಇದೇನಿಲ್ಲ. ತುಂಬ ಚೆನ್ನಾಗಿ ಬರ್ತಿದೆ ಸರ್. ನೀವು ಇತ್ತೀಚೆಗಂತೂ ತುಂಬಾ ಶೈನ್ ಆಗ್ತಿದ್ರ, ಇನ್ನು ಮುಂದಕ್ಕೆ ಹೋಗ್ತಾ ಇದೆ. ಅದಕ್ಕೆಲ್ಲ ಈ ಥರದ ಡೈರೆಕ್ಟರ್ಸು ರೈಟರ್ಸ್ ಕ್ರೆಡಿಟ್ ಹೋಗ್ಬಿಟ್ಟು ನಮ್ಮನ್ನು ಮರಿಬೇಡಿ ಅಷ್ಟೇ. ಅವತ್ತು ನೀವು ಮಾತಾಡಿದೇ ಮರ್ತ್ಬಿಟ್ಟಿದ್ದೀರಾ. ಅಲ್ಲ, ಕ್ಯಾಮ್ರಾನೇ ಹೇಳ್ತಾರೆ, ಅಕಸ್ಮಾತ್ ಆ ಥರ ಮಾತಾಡಿದ್ರೆ ಅದು ಗೊತ್ತೇ ಇಲ್ಲ ಅವ್ರಿಗೆ ಏನು ಅಂತ. ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಹೋಗ್ಬೇಡಿ. ಅವತ್ತು ನಮ್ಮ ಈ ಸಿನಿಮಾದ ಹೆಜ್ಜಾರು ಸಿನಿಮಾದ ಡೈರೆಕ್ಟರು ಹರ್ಷಪ್ರಿಯ ಅವರಿಗೆ, ಸರ್ ನಿಮ್ಮ ಹೆಸರಲ್ಲಿ ಯಾಕೆ ಹುಡುಗನೂ ಇದ್ದಾರೆ ಹುಡುಗಿನೂ ಇದಾರಲ್ಲ ಅಂತ. ಇದೇನು ಯಾಕೆ ಹೇಳ್ತಿದ್ರಿ ಅಂದ್ರೆ ಈ ಹಿಸ್ಟ್ರಿ ಇದೆ ಕೇಳಿ. ಅಲ್ಲ, ಈ ಪೋಸ್ಟರ್ ಇದೆಯಲ್ಲ ಹಂಗೆ ಇದೆ ಅವ್ರ ಹೆಸರು ಹರ್ಷಪ್ರಿಯ ಅಂತ. ಅಲ್ಲಲ್ಲ, 2 ಇದಾರಲ್ಲ ಅಲ್ಲಿ, ಹುಡುಗ ಬಟ್ 2 ಕ್ಯಾರೆಕ್ಟರ್ ಅದರಿಂದ 2 ಹೆಸರು ಅಂತ ಹೇಳ್ತಾರೆ. ಹಂಗೆ ಹೇಳ್ತಿದ್ದೀವಿ. ಒಂಥರ ವಿಚಿತ್ರ. ಯಾವ್ದಾರ ಇವೆಂಟ್ಗಳಿಗೆ ಹೋದಾಗ, ಸಿನಿಮಾ ಇವೆಂಟ್ಗಳಿಗೆ ಗೆಸ್ಟ್ ಆಗಿ ಕರೆದಿರ್ತಾರಲ್ಲ, ಹೋಗಿರ್ತೀವಲ್ಲ, ಅವರು ಅನೌನ್ಸ್ ಮಾಡುವಾಗ ಹೇಳ್ತಾರೆ ಹರಿಪ್ರಿಯಾ ಅವ್ರು ಬಂದಿದ್ದಾರೆ. ನಾನು ಹುಡುಕ್ತಾ ಇರ್ತೀನಿ, ಎಲ್ಲಿ ಬಂದ್ಬಿಟ್ರು ಮೇಡಮ್, ನನಗೆ ಕಾಣಿಲ್ವಲ್ಲ, ಎಲ್ಲಿ ಬಂದ್ರು ಅಂತ. ಅವ್ರು ಬಂದಿರೋ ಫಂಕ್ಷನ್ ಬಂದಿದ್ದೀನ ಅಂತ ನಾನು ಹೇಳಿದ್ದೆ ವಿಚಿತ್ರ ಅನ್ಕೊಂಡಿದ್ದೀನಿ, ಇನ್ನ ವಿಚಿತ್ರ ಹೇಳ್ಬಿಟ್ರಿ ನೀವು. ಹರಿಪ್ರಿಯಾ ಪಾಪ ಮೇಡಮ್ ಹೆಸರು, ಅದಕ್ಕೆ ಡಬಲ್ ಹೆಸರು ಇರೋರನ್ನೇ ಹುಡುಕಿದ್ದಾರೆ ಅವರು. ಲಿಯೋನಿಲ್ಲಾ ಶ್ವೇತಾ, ಗೋಪಾಲ್ ಕೃಷ್ಣ ದೇಶಪಾಂಡೆ, ಅಭಿ ಭಗತ್ ಆಳ್ವಾ. ನಾನು ಒಬ್ಬನೇ ಅಲ್ಲ ಈ ಗುಂಪಲ್ಲಿರೋದು, ತುಂಬಾ ಜನ ಇದ್ದಾರೆ. ಓಕೆ ಸರ್, ನಿಮ್ಮದು ಸೀರಿಯಲ್ ಮಾಡ್ತಾ ಇದ್ರಿ, ಚೆನ್ನಾಗಿ ಹೋಗ್ತೀರಾ, ಅಲ್ಲೊಂದಷ್ಟು ವರ್ಷ ಇರ್ತೀರಾ. ಅಲ್ಲಿಯ ತಗೊಳ್ಳೋಂಥ ಎಕ್ಸ್ಪೀರಿಯೆನ್ಸು ಮತ್ತು ಈ ಸಿನಿಮಾದಲ್ಲಿ ಸಿಕ್ಕಂಥ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಹೇಳ್ತೀರಾ? ಅದೆಲ್ಲ ಎಕ್ಸ್ಪೀರಿಯನ್ಸ್ ಆಗಿದ್ದಕ್ಕೆ ನನಗೆ ಈ ಸಿನಿಮಾ ಸಿಕ್ಕಿರೋದು. ಸೊ ಅನುಭವ ಅಷ್ಟೇ, ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡಬೇಕು. ಇವಾಗ ಅಷ್ಟೇ ನಾನು ಹೆಜ್ಜೆ ಇಡ್ತಾ ಇದ್ದೀನಿ. ಇಸ್ ಮೈ ಫಸ್ಟ್ ಮೂವಿ. ಏನೇ ಇದ್ರು ಜನ ಒಪ್ಕೊಂಡು ನೆಕ್ಸ್ಟ್ ಫರ್ದರ್ ಏನು ಮಾಡ್ತೀನೋ ಅದಕ್ಕೆಲ್ಲ ಇದು ಏನು ಎಕ್ಸ್ಪೀರಿಯನ್ಸ್ ಇದೆ ಅದು ಖಂಡಿತ ಹೆಲ್ಪ್ ಆಗುತ್ತೆ. ಆ್ಯಂಡ್ ಎಲ್ಲನೂ ನಾನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿರೋದು. ಈ ಥರದೊಂದು ಪಾತ್ರ ಸಿಕ್ಕಾಗ ಖಂಡಿತ ಅದು ಒಂದು ಒಳ್ಳೆ ಅಪರ್ಚುನಿಟಿ. ಅಂದರೆ ಮೊದಲನೇ ಸಿನಿಮಾ ತುಂಬ ಈಸಿ ಗೋಯಿಂಗ್ ಕ್ಯಾರೆಕ್ಟರ್ಸ್ ಮಾಡ್ಕೊಂಡು ಹೋಗ್ಬೋದು. ಬಟ್ ಅವ್ರು ಬರ್ದಿರೋ ಕ್ಯಾರೆಕ್ಟರ್ ಆ ಥರ ಇಲ್ಲವೇ ಇಲ್ಲ. ಎವ್ರಿ ಸೀನ್ಸ್ಗೂ ವೇರಿಯೇಷನ್ಸ್ ಇದೆ. ಆ್ಯಂಡ್ ಬಿಹೇವಿಯರ್ಸು ಅಷ್ಟೇ ತುಂಬ ಚೇಂಜಸ್ ಕಾಣಿಸ್ಬೋದು. ಟೀಸರ್ ನೋಡಿದಾಗ ನಿಮಗೆ ಅನಿಸ್ಬೋದು, ಶೇಡ್ಸ್ ತುಂಬ ಇದೆ. ಸೊ ಕ್ಯಾರೆಕ್ಟರ್ ಆಗಿ ಆರ್ಟಿಸ್ಟ್ ಆಗಿ ಪರ್ಫಾರ್ಮ್ ಮಾಡೋಕ್ಕೆ ತುಂಬ ಸ್ಪೇಸ್ ಇರೋದ್ರಿಂದ ಇಟ್ಸ್ ಗುಡ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಖುಷಿ ಆಗುತ್ತೆ. ಅಂದರೆ ಮೊದಲನೇ ಸಿನಿಮಾಗೆ ಇಷ್ಟೊಂದು ದೊಡ್ಡ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ ಅಂದರೆ ನಾನು ಥ್ಯಾಂಕ್ಸ್ ಹೇಳಬೇಕು. ಎಲ್ಲರಿಗಿಂತ ದೊಡ್ಡ ಜವಾಬ್ದಾರಿ ಡೈರೆಕ್ಟರ್ದಿದೆ. ಯಾಕೆ ಅಂತಂದರೆ ನಿಮ್ಮಿಬ್ರದ್ದು ಈ ಪ್ಯಾರಲಲ್ ಲೈಫ್ ಕ್ಯಾರೆಕ್ಟರ್ಗಳು ಏನಿದೆ ಸ್ಕ್ರೀನ್ ಮೇಲೆ, ಅದನ್ನು ಬ್ಯಾಲೆನ್ಸ್ ಮಾಡೋರು ಡೈರೆಕ್ಟ್ರು. ಸರ್ ನಿಮಗೆ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಈ ಅಂದರೆ ನೀವು ಹೇಳಿದ್ರಿ ನನಗೆ
KFIಯಲ್ಲಿ ಇದು ಫಸ್ಟ್ ಟೈಮ್ ಬಂದಿರೋದು ಪ್ಯಾರಲಲ್ ಲೈಫ್ ಮೂವಿ ಅಂತ. ಸೊ ಈ ಕಾನ್ಸೆಪ್ಟ್ ಯಾಕೆ ತೊಗೊಂಡ್ರೆ ಆ್ಯಂಡ್ ಇದನ್ನು ನೀವು ಸ್ಕ್ರೀನ್ ಮೇಲೆ ತರೋದಕ್ಕೆ, ಈಗ ಒಂದು ಸ್ಕ್ರಿಪ್ಟ್ ಮಾಡೋದೇ ಕಷ್ಟ ಇರುವಾಗ, ಒಂದು ಸಿನಿಮಾ ಮಾಡೋದೇ ಕಷ್ಟ ಇರುವಾಗ ಈ ರೀತಿಯಾದಂಥ ಕ್ಯಾರೆಕ್ಟರ್ನ ಹೆಂಗೆ ತೊಗೊಂಡೋದ್ರಿ ಇದ್ರದ್ದೊಂದು ಹೇಳೋದಾದ್ರೆ? ಈಗ ಏನಾಗುತ್ತೆ ಸರ್, ಫಸ್ಟ್ ಟೈಮ್ ಡೈರೆಕ್ಟ್ರು ಅಂತಂದಾಗ ನನಗೆ ಪ್ರೆಷರಿಗೆ ನಾನು ಡೈರೆಕ್ಟರ್ ಆಗಲಿಲ್ಲ. ಅಂದರೆ ಯಾರೋ ನನ್ನ ಜೊತೆ ಇದ್ದವ್ರು ಡೈರೆಕ್ಟರ್ ಆಗಿದ್ರು ಅಂತನೋ, ಅಥವಾ ನಾನು ಡೈರೆಕ್ಟರ್ ಆಗ್ತೀನಿ ಅಂತ ಬಂದ್ಬಿಟ್ಟಿದ್ದೀನಿ ನಾನು ಆಗಲೇ ಇಲ್ವಲ್ಲ ಅನ್ನೋ ಪ್ರೆಷರ್ಗೋ, ಹಂಗೆ ಆಗಲಿಲ್ಲ ಇದು. ಯಾಕಂತಂದರೆ ನಮಗೆ ತುಂಬ ದಿನ ಇಲ್ಲಿ ಉಳಿಬೇಕಂತಲೇ ಬಂದಿದ್ದು. ಸೊ ಹಂಗೆ ಉಳಿಬೇಕಂತಂದಾಗ ಅದು ಡಿಫ್ರೆಂಟ್ ಆಗಿರೋದೇ ಆಗಬೇಕು ಮತ್ತು ಯಾರು ಮಾಡದೇ ಇರೋದನ್ನೇ ಆಯ್ಕೆ ಮಾಡಿ ಮಾಡಬೇಕು ಅನ್ನೋದು. ಯಾಕೆಂದರೆ ಇವತ್ತಿನ ದೊಡ್ಡ ದೊಡ್ಡ ನಿರ್ದೇಶಕರನ್ನ ನೀವು ವಾಪಸ್ ನೋಡಿದಾಗ ಅವ್ರ ಮೊದಲನೇ ಸಿನಿಮಾಗಳು ಖಂಡಿತವಾಗ್ಲೂ ಬೇರೆ ಥರದ್ದೊಂದು ಮಾರ್ಕ್ ಮಾಡಿದ್ರಿಂದ ಆಗಿರೋಕ್ಕೆ ಸಾಧ್ಯ ಆಗಿರುತ್ತೆ. ಸೊ ಆ ಸಾಲಲ್ಲಿ ನಿಂತ್ಕೋಬೇಕು ಅನ್ನೋ ಕಾರಣಕ್ಕೇ ಈ ಥರದ್ದೊಂದು ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೊಂಡಿದ್ದು. ಎಲ್ಲರೂ ಹೇಳುವಾಗ ವಿಭಿನ್ನ ಅನ್ನೋದಕ್ಕಿಂತ ವಿಶೇಷ ಅಂತ ಬೇಕು ನನಗೆ, ನನ್ನ ಫಸ್ಟ್ ಹೆಜ್ಜೆ ಆ ಥರ ಇರಬೇಕು ಅನ್ನೋ ಕಾರಣಕ್ಕೇ ಈ ಸಬ್ಜೆಕ್ಟ್ ಆಯ್ಕೆ ಮಾಡ್ಕೊಂಡಿದ್ದು. ಅಫ್ಕೋರ್ಸ್ ಪ್ರೆಷರು ಸ್ಕ್ರಿಪ್ಟ್ ಮಾಡುವಾಗ ಇತ್ತು ಅಷ್ಟೇ ಹೊರತಾಗಿ ಶೂಟ್ ಮಾಡುವಾಗ ನನಗೆ ಪ್ರೆಷರ್ ಇರಲಿಲ್ಲ. ಗೋಪಾಲ್ ಸರ್, ನಿಮ್ಗೊಂದು ಪ್ರಶ್ನೆ. ಯಾವ ಸಿನಿಮಾದಲ್ಲಾದರೂ ನಿಮ್ಗೆ ಅವಾಗಲೇ ನನಗೊಂದು ಕಾಂಪ್ಲಿಮೆಂಟ್ ಕೊಟ್ಟೆ, ನೀವು ಬೈತಿದ್ರೋ ಹೋಳ್ತಿದ್ರೋ ಗೊತ್ತಿಲ್ಲ ಅಂತ ನೀವು ಹೇಳಿದ್ರಿ, ನಾವು ಹೊಗಳಿದ್ದೆ ನಿಮ್ಮನ್ನು. ಏನಂತಂದರೆ ನಿಮ್ಮ ಕ್ಯಾರೆಕ್ಟ್ರು ಯಾವುದೇ ಸಿನಿಮಾ ನೋಡಬೇಕಾದ್ರೆ ನಿಮ್ಮ ಕ್ಯಾರೆಕ್ಟ್ರು ಬಂದ್ರೂ ನಿಮ್ಮ ಮೇಲೆ ನಮಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಆ ರೀತಿ ಒಂದು ಸ್ಕಿಲ್ನ ಡೆವಲಪ್ ಮಾಡ್ಕೊಳ್ಳೋಕ್ಕೆ ಕ್ಯಾಮ್ರಾ ಮುಂದೆ ಸ್ಕ್ರೀನ್ ಮೇಲೆ ನಿಮ್ಗೆ ಹೆಂಗೆ ಸಾಧ್ಯ ಅಂತ? ಅದು ತುಂಬ ಕಷ್ಟ. ಈಗ ನೀವು ಏನು ಹಿಂಗೆ ಮಾತಾಡ್ತಿದ್ದೀರಲ್ಲ, ಸ್ಕ್ರೀನ್ ಮೇಲೂ ಹಾಗೆ ಇರುತ್ತೆ, ನನಗೆ ಏನೂ ಚೇಂಜಸ್ ಇರಲ್ಲ. ಅದೊಂದು ತುಂಬ ಇಷ್ಟ ಆಗುತ್ತೆ ನಿಮ್ಮ ಹತ್ರ. ಹೆಂಗೆ ಸಾಧ್ಯ ಅದು? ಅಂದರೆ ಎಲ್ಲ ಸಿನಿಮಾ ಒಪ್ಕೊಂಡಾಗ್ಲೂ ಪ್ರತಿ ಪಾತ್ರ ಮಾಡೋವಾಗ್ಲೂ ಒಂದು ಥರದ ಒಂದು ಭಯ ಇರುತ್ತೆ. ಒಂಥರ ಈ ಮಕ್ಕಳು ಜಾತ್ರೆಗೆ ಬಿಟ್ಟರೆ ಎಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ, ಒಂದು ಭಯ ಇರುತ್ತೆ. ಆ ಥರದ್ದೊಂದು ಭಯದಲ್ಲೇ ಎಲ್ಲ ಪಾತ್ರಕ್ಕೂ ಹೋಗೋದು. ನನಗೆ ಯಾವಾಗಲೂ ನಾನು ನಂಬೋದೇನು ಅಂದರೆ ಸಿನಿಮಾದಲ್ಲಿ ಆ್ಯಕ್ಟ್ರ್ ಮಾಡೋದು ಏನೂ ಇರೋದಿಲ್ಲ ಅಂತ. ಆ್ಯಕ್ಟ್ರ್ ಬರೀ ಮೀಡಿಯಮ್ ಅಷ್ಟೇ. ಅದರ ಮುಂಚಿನ ಕೆಲಸ ಡೈರೆಕ್ಟ್ರು ಮತ್ತು ರೈಟರು ಮಾಡಿಬಿಟ್ಟಿರ್ತಾರೆ. ಕರೆಕ್ಟ್. ಅವ್ರು ಹೇಳ್ದಂಗೆ ಮಾಡಿದ್ರೆ ಸಾಕಿರುತ್ತೆ ನಾವು ಅಷ್ಟೇ. ಅಂದರೆ ನನಗೆ ಯಾವಾಗಲೂ ಅನ್ಸೋದು ಕ್ಯಾಮ್ರಾಮನ್ನು ಅಮ್ಮ ಇದ್ದಂಗೆ, ಡೈರೆಕ್ಟ್ರು ಅಪ್ಪ ಇದ್ದಂಗೆ. ಅಪ್ಪ ಅಮ್ಮ ಎಲ್ಲ ಮಕ್ಳಿಗೆ ಕೇಳಬೇಕು. ಮಕ್ಕಳಿದ್ದಂಗೆ ಹೊಡೆದ್ರೆ ಏನು ಮಾಡ್ತೀರಾ? ಒಂದೊಂದು ಸರ್ತಿ ಒನ್ ಟೇಕ್ ತಗೋತೀವಿ. ಅಲ್ಲ, ಹೊಡೆದ್ರೆ ಏನು ಮಾಡ್ತೀರಾ ಅಂತ. ಹೊಡೆದು ಪುಣ್ಯಕ್ಕೆ ಆ ಥರ ಯಾರು ಸಿಕ್ಕಿಲ್ಲ, ಸಿಗೋದು ಬೇಡ. ಬಟ್ ಅಲ್ಲ, ಹೊಡೆಯೋದಲ್ಲ ಸರ್, ಇರ್ತಾವಲ್ಲ ಏನಾದರೂ ಸಮಥಿಂಗ್ ಬೇರೆ ಬೇರೆ ಆ ಥರ. ಬಟ್ ಅದೇ ಅಂದರೆ ನಿಮಗೆ ಅವ್ರು ಡೈರೆಕ್ಟ್ ಮಾಡ್ತಾ ಇರ್ತಾರೆ. ಫಾರ್ ಎಕ್ಸಾಂಪಲ್ ಒಂದೊಂದು ಸರ್ತಿ ನೀವು ತಿರುಗಿ ಅಂತ ನಾವು ಸುಮ್ಮನೆ ತಿರುಗಿರ್ತೀವಿ, ಗೊತ್ತಿರಲ್ಲ ನಮ್ಗೆ ಅದು ಏನು ಬರುತ್ತೆ ಶಾರ್ಟ್. ಅದನ್ನು ಎಲ್ಲಿ ಪ್ಲೇಸ್ ಮಾಡ್ಬೇಕು ಆ ಶಾರ್ಟು, ಅದನ್ನು ಎಲ್ಲಿ ಇಟ್ಕೊಂಡ್ರೆ ಇಂಪ್ಯಾಕ್ಟ್ ಜಾಸ್ತಿ ಇರುತ್ತೆ ಅಂತ ಡಿಸೈಡ್ ಮಾಡೋದು ಡೈರೆಕ್ಟ್ರು, ರೈಟ್ರು. ಸೊ ಹಾಗಾಗಿ ಆ ಪಾತ್ರದ ಏನೇ ಅದರ ಒಳ ಹೊರವು ಗೊತ್ತಾದರೆ ಅದ್ರ ಕ್ರೆಡಿಟ್ ನನಗೆ ಹೋಗ್ಬೇಕಾಗಿಲ್ಲ, ಅದರ ಕ್ರೆಡಿಟ್ ಎಲ್ಲವೂ ರೈಟರ್ಸು ಡೈರೆಕ್ಟರ್ಸಿಗೆ ಹೋಗ್ಬೇಕು. ನಂತರದ ಒಬ್ಬ ಬಾಡಿ ಇರುವ, ನಂತರದ ಒಬ್ಬ ಕಾಂಪ್ಲೆಕ್ಸನ್ ಇರುವ, ನಂತರದ ಧ್ವನಿ ಇರುವ ಒಬ್ಬ ಆ್ಯಕ್ಟ್ರ್ ಕೆಲಸ ಸಿಗ್ತಾ ಇದೆ ಅನ್ನೋದೇ ಭಾಳ ದೊಡ್ಡ ವಿಷಯ. ಆ್ಯಕ್ಚುಲಿ ಚೆನ್ನಾಗಿದೆ, ನಿಮ್ಗೇನಾಗಿದೆ? ನೀವು ಚೆನ್ನಾಗಿದ್ದೀರಲ್ಲ. ಕ್ಯಾರೆಕ್ಟರ್ ಮೇಲೆ ಡ್ರೈವ್ ಮಾಡಿದಾಗ ಸರ್ ನಾನು ಹೇಳೋದು. ಥ್ಯಾಂಕ್ ಯು ಅಷ್ಟೇ. ಈಗ ರಾಜ್ಬಿ ಶೆಟ್ಟಿ ಅವ್ರ ಜೊತೆ ನಿಂತಿನೂ ಹೇಳಿಲ್ಲ ಒಂದು ನೀವು ಹೇಳಿ ಸರ್, ನೀವು ಹಿಂಗೆ ಹೇಳ್ತಿರಲ್ಲ ಸರ್, ಧನುಷ್ ಅವರು ಇಂಟ್ರಡಕ್ಷನ್ ಆಯ್ತಲ್ಲ ಇಂಡಸ್ಟ್ರಿಗೆ, ನಮ್ಮಂಥವ್ರಿಗೆಲ್ಲ ತುಂಬ ದೊಡ್ಡ ಸ್ಫೂರ್ತಿ ಸರ್. ಒಬ್ಬ ಬಾಡಿ ನೀವು ಹೇಳಿದಂಥ ಕಾಂಪ್ಲೆಕ್ಸ್ಗಳ ಇಲ್ಲದೆ ಸರ್, ಈಗ ಧನುಷ್ ಬೇಡ ಸರ್, ರಾಜ್ಬಿ ಶೆಟ್ಟರ್ ಇದಾರಲ್ಲ, ಅವರು ಪ್ರತಿ ಸಾರಿ ಹೇಳೋದು ಹಿಂಗೆ, ಸರ್ ನೀವು ಅಂಥ ಸಿನಿಮಾ ಇಂಥ ಬೇಡ ಗುರು, ನನ್ನ ಮುಖಕ್ಕೆ ಏನು ಸೆಟ್ ಆಗುತ್ತೋ ಅದನ್ನೇ ಮಾಡ್ತೀನಿ ನಾನು, ಅಷ್ಟೇ, ಮುಗೀತಲ್ಲ. ಸೊ ತುಂಬ ದೊಡ್ಡ ಇಂಪ್ಯಾಕ್ಟ್ ಮಾಡುತ್ತೆ ಸರ್ ಅದು. ಇನ್ಸ್ಪಿರೇಷನ್ ಅನ್ನೋದಿದೆಯಲ್ಲ, ನಾವು ಈಗ ನಾನು ಸ್ಟಾರ್ ರಾಜ್ ಸಖತ್ತಾ ಇದೆ ರೀ. ನಾನೇನಾದ್ರು ಹುಡುಗಿ ಆಗಿದ್ರೆ ಗ್ಯಾರಂಟಿ ಒಂದ್ಸಲ 10 ಸಲ ಐ ಲವ್ ಹೇಳ್ತೀನಿ. ಈಗಲೇ ಹೇಳ್ಬಿಡಿ ಐ ಲವ್ ಯು ರಾಜ್. ಅಯ್ಯೋ ಏನು ಹೇಳಿದ್ರಿ ಸರ್ ನೀವು? ಐ ಲವ್ ಯು ಸೋ ಮಚ್. ಥ್ಯಾಂಕ್ ಯು ಸರ್. ಇಲ್ಲ, ಅವ್ರ ಬಗ್ಗೆ ಮಾತಾಡುವಾಗ ಇವ್ರದ್ದು ಒಂಥರ ವಿಶೇಷವಾದ ಇದ್ರ ಕಣ್ಣಲ್ಲಿ ಕಾಂತಿ ಇರುತ್ತೆ. ನೋಡಿ, ಬಹಳ ಎಂಜಾಯ್ ಮಾಡ್ತಾರೆ. ಅದನ್ನ ಮೀರಿ ಇನ್ನೇನಾದ್ರೂ ಕೇಳ್ತೀನಿ ಸರ್, ನೆಕ್ಸ್ಟ್ ಪಿಕ್ಚರ್ ಯಾವ ಸರ್ ಅವ್ರದ್ದು ಅಂತ. ಅದ್ರ ಬಗ್ಗೆ ನಾವು ಮಾತಾಡಲ್ಲ ಸರ್, ಹೇಳೋದಿಲ್ಲ ಸರ್, ಅದು ಪ್ರೊಫೆಷನ್ ಸರ್ ಅಷ್ಟೇ. ಆ ಗ್ಯಾಪು, ಆ ಲಿಮಿಟ್ಸು ಅದೆಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ. ಈಗ ನೋಡಿ, ನೀವು ಅವ್ರನ್ನ ಹೊಗಳುವಾಗ, ಅಲ್ಲ ಅವ್ರು ನಮ್ಮನ್ನು ಹೊಗಳಿದ್ರು ಈಗ ರೈಟರ್ಗಳದು ಅಂತ, ನಾವು
ತಗೊಳ್ಳುವಾಗ ಒಂದು ಗರ್ವದಲ್ಲಿ ತಗೋತೀವಿ. ಅವ್ರ ಬಗ್ಗೆ ನೀವು ಯಾವಾಗಲೇ ಹೊಗಳ್ರಿ, ನಾನಲ್ಲ ಸರ್ ಅಂತಾರೆ. ಇದೇ ವ್ಯತ್ಯಾಸ. ದಯವಿಟ್ಟು ಜುಲೈ 19ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಚಿತ್ರಮಂದಿರಕ್ಕೆ ಬನ್ನಿ, ಸಿನಿಮಾ ನೋಡಿ. ಜುಲೈ 19ಕ್ಕೆ ನನ್ನ ಸಿನಿಮಾ ರಿಲೀಸ್ ಆಗ್ತಿದೆ. ಟೀಸರ್ಗೆ ತುಂಬ ಚೆನ್ನಾಗಿ ರಿವ್ಯೂಸ್ ಬಂದಿದೆ. ನಿಮಗೆ ಟೀಸರ್ ಇಷ್ಟ ಆದರೆ ಆ್ಯಂಡ್ ಟ್ರೈಲರು ಬೇಗ ರಿಲೀಸ್ ಆಗ್ತಿದೆ, ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಥಿಯೇಟರ್ಸ್ಗೆ ಬನ್ನಿ ಆ್ಯಂಡ್ ಶೋರ್ ನಿಮಗೆ ನಾವು ಡಿಸಪಾಯಿಂಟ್ ಮಾಡಲ್ಲ ಅಂತ ಹೇಳ್ತೀವಿ. ನೀವು 3 ಜನ ಹೇಳಿದ್ಮೇಲೆ ಸ್ಪೆಷಲ್ ಆಗಿ ಏನಾದ್ರು ಹೇಳ್ಬೇಕಾ? ಫಸ್ಟ್ನೇ ಸಿನಿಮಾ ಅಲ್ವಾ ಸರ್? 3ನೇ ಸಿನಿಮಾ ಮಾಡ್ರೆ ಎದುರುಗಡೆ ಕೂತ್ಕೊಂಡ್ಬಿಟ್ಟು ಈಗೆಲ್ಲ ಹೇಳಿದ್ರೆ ನೀವು ನಿಜ. ಫಸ್ಟ್ನೇ ಸಿನಿಮಾ ಸರ್. ಹೊಸಬ ಅಂತ ಅಂದರೆ ಹೇಗೆ ಹೇಳೋದು, ನಮ್ಮ ಸಿನಿಮಾ ನಾವು ಎಷ್ಟೇ ಓದ್ಕೊಂಡ್ರು ಅದು ನಮ್ಗೆ ಸ್ಪೆಷಲ್, ನಿಮಗೆ ಸ್ಪೆಷಲ್ ಆಗೇ ಆಗುತ್ತೆ. ಥಿಯೇಟ್ರಿಗೆ ಬನ್ನಿ, ಎಲ್ಲ ಜೊತೆ ಸೇರಿ ಸಿನಿಮಾ ನೋಡೋಣ. ಒಂದು ಕನ್ನಡ ಸಿನಿಮಾ, ಒಳ್ಳೆ ಸಿನಿಮಾ ಬಂದಾಗ ಸ್ಪೆಷಲಿ ನಾವು ಸಪೋರ್ಟ್ ಮಾಡೇ ಮಾಡ್ತೀವಿ. ಬಿಕಾಸ್ ಇಂಡಸ್ಟ್ರಿಯಲ್ಲಿ ನಾವಿರೋದ್ರಿಂದ ನಿಮ್ಮ ಸಪೋರ್ಟ್ ಖಂಡಿತ ಬೇಕು ನಮಗೆ. ಅಂದರೆ ರೀಸೆಂಟ್ ಟೈಮಲ್ಲಿ ಬಂದಿರೋ ಸಿನಿಮಾ, ಎಲ್ಲ ಸಿನಿಮಾಗಳನ್ನ ನೀವು ನೋಡಿರ್ತೀರ. ಆಡಿಯನ್ಸ್ ಇಷ್ಟಪಟ್ಟು ಥಿಯೇಟ್ರಲ್ಲಿ ಒಳ್ಳೆ ಸಿನಿಮಾ ಬಂದಾಗ ಖಂಡಿತ ಹೆಲ್ಪ್ ಮಾಡೇ ಮಾಡ್ತಾರೆ, ಸಿನಿಮಾ ನೋಡೇ ನೋಡ್ತಾರೆ. ಸೊ ಹಾಗೆ ನಾವು ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅಂತ ನಾವು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೀವಿ. ಟೀಸರ್ ಬಂದಿದೆ, ಟ್ರೈಲರು ಬರ್ತಾ ಇದೆ. ಸೊ ಟ್ರೈಲರ್ ಬಂದಿದೆ, ಬರ್ತಾ ಇಲ್ಲ, ಬಂದಿದೆ. ಟೀಸರ್ ರಿಲೀಸ್ ಆಗಿದೆ, ಟ್ರೈಲರ್ ರಿಲೀಸ್ ಆಗಿದೆ. ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಫಸ್ಟ್ನೇ ಸಿನಿಮಾ ಅಲ್ವಾ, ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ. ಅವ್ರು ನೋಡಿ ಎಷ್ಟು ಕಾನ್ಫಿಡೆಂಟ್ ಕೂತ್ಕೊಂಡಿದ್ದಾರೆ. 3ನೇ ಸಿನಿಮಾ. ಸೊ ಹಾಗಾಗಿ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಸಪೋರ್ಟ್ ಮಾಡಿ. ನಾನು ಇನ್ನೇನು ಹೇಳಿ, ಜುಲೈ 19 ಸಿಗೋಣ ಥಿಯೇಟ್ರಲ್ಲಿ, ಬನ್ನಿ ಥಿಯೇಟ್ರಿಗೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಕಮೆಂಟ್ ಯುವರ್ ಒಪಿನಿಯನ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಥ್ಯಾಂಕ್ ಯು.